ನಮಸ್ತೆ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವೆಚ್ಚ ರಾಹುವೇ ಕೇತುವೆ ನಮಃ. ಇದು ನವಗ್ರಹಗಳ ಶ್ಲೋಕ. ಇದನ್ನು ನಾವು ನವಗ್ರಹ ಸುತ್ತುವಾಗ ಹೇಳುವಂಥದ್ದು. ಇವೆಲ್ಲ ಕಾರಕ ಗ್ರಹಗಳು ಅಂತ ಕರೀತಾರೆ. ಕಾರಕ ಗ್ರಹಗಳು ಅಂದರೆ ಈ 9 ಗ್ರಹಗಳು. ಈ ಗ್ರಹಗಳು ಒಂದೊಂದು ರಾಶಿಯಲ್ಲಿ ಒಂದೊಂದು ಟೈಮಲ್ಲಿ ಇರ್ತವೆ. ಆ ಟೈಮಲ್ಲಿ ಯಾವ ರೀತಿ ನಾವು ಇರಬೇಕು, ಏನನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನಾನಿವಾಗ ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ಕಾರಕ ಗ್ರಹಗಳು ಅಂದರೆ ಏನಪ್ಪ, ಯಾವ ಗ್ರಹ ಯಾವ ವಿಷಯದ ಕಾರಕ? ಜ್ಯೋತಿಷ್ಯದ ಪ್ರಕಾರ ಜೀವನದ ವಿವಿಧ ವಿಷಯಗಳನ್ನು ಸಂಕೇತಿಸುವ ಪ್ರತಿನಿಧಿ ಗ್ರಹಗಳೇ ಕಾರಕ ಗ್ರಹಗಳು. ಅಂದರೆ ಜ್ಯೋತಿಷ್ಯ ಕೇಳಕ್ಕೋದಾಗ ನಿಮ್ಮ ಗ್ರಹದಲ್ಲಿ, ನಿಮ್ಮ ರಾಶಿಯಲ್ಲಿ ಶನಿ ಗ್ರಹ ಇದ್ದಾನೆ, ರಾಹು ಇದ್ದಾನೆ, ಸೂರ್ಯ ಇದ್ದಾನೆ ಅಂತ ಹೇಳ್ತಾರೆ. ಆಗ ಯಾವ ಥರ ನಾವಿರ್ತೀವಿ ಅನ್ನೋದು ಇದು ನಮಗೆ ಸೂಚನೆಯನ್ನು ಕೊಡುತ್ತೆ. ಸೂರ್ಯ ಇದ್ದಾಗ ನಮ್ಮ ರಾಶಿಯಲ್ಲಿ ತಂದೆ, ಆತ್ಮಬಲ, ಅಧಿಕಾರ, ನಾಯಕತ್ವ, ಗೌರವ ಮತ್ತು ಕೀರ್ತಿ ತುಂಬಿ ತುಳುಕ್ತಾ ಇರುತ್ತೆ. ತಂದೆಯ ಸಪೋರ್ಟು ನಮಗೆ ಇರುತ್ತೆ. ನಮ್ಮಲ್ಲಿ ಆತ್ಮವಿಶ್ವಾಸ ಇರುತ್ತೆ, ಅಧಿಕಾರ ಇರುತ್ತೆ, ನಾಯಕತ್ವ ಇರುತ್ತೆ. ಅದೇ ರೀತಿ ನಮ್ಮ ರಾಶಿಯಲ್ಲಿ ಚಂದ್ರ ಇದ್ದಾಗ ನಮಗೆ ತಾಯಿಯ ಮೇಲೆ ತುಂಬ ಗೌರವ ಇರುತ್ತೆ. ಮನಸ್ಸು ಮತ್ತು ಭಾವನೆಗಳು ತುಂಬ ಸುಂದರವಾಗಿರುತ್ತೆ. ಮತ್ತು ಜೀವನದಲ್ಲಿ ನೆಮ್ಮದಿ, ಶಾಂತಿ, ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ. ಅಂದರೆ ಚಂದ್ರ ನಮ್ಮ ರಾಶಿಯಲ್ಲಿ ಇದ್ದಾಗ. ಅದೇ ರೀತಿ ನಮ್ಮ ರಾಶಿಯಲ್ಲಿ ಮಂಗಳ ಗ್ರಹ ಅಂದರೆ ಮಂಗಳ ನಮ್ಮ ನಕ್ಷತ್ರ ನಮ್ಮ ರಾಶಿಯಲ್ಲಿ ಬಂದಾಗ ನಮಗೆ ಧೈರ್ಯ, ಶಕ್ತಿ, ಸಾಹಸ, ಹೋರಾಟ ಮತ್ತು ನಮ್ಮ ಸಹೋದರರ ಸಪೋರ್ಟು, ಭೂಮಿ, ಆಸ್ತಿ ಎಲ್ಲವೂ ಸಹ ನಮ್ಮಲ್ಲಿ ಇರುತ್ತೆ. ಅದೇ ಥರ ನಮ್ಮ ರಾಶಿಗೆ ಬುಧ ಗ್ರಹ ಬಂದಾಗ ಬುದ್ಧಿವಂತಿಕೆಯಿಂದ ಇರ್ತೀವಿ, ಎಜುಕೇಷನನ್ನು ಕಲಿತೀವಿ, ಮತ್ತು ಕಲಿಕೆಯಲ್ಲಿ ಮುಂದಿರ್ತೀವಿ. ಮಾತಿನ ಚಾತುರ್ಯ ಚೆನ್ನಾಗಿರುತ್ತೆ. ವ್ಯಾಪಾರ, ಲೆಕ್ಕಾಚಾರ ಎಲ್ಲವೂ ಸಹ ತುಂಬ ಸೊಗಸಾಗೇ ಇರುತ್ತೆ ಬುಧ ಇದ್ದಾಗ. ಅದೇ ರೀತಿ ನಮ್ಮ ರಾಶಿಯಲ್ಲಿ ಗುರು ಕಾರಕ ಗ್ರಹ ಇದ್ದಾಗ ಜ್ಞಾನ, ಧರ್ಮ, ಮಕ್ಕಳ ಭಾಗ್ಯ, ಐಶ್ವರ್ಯ, ಸಂಪತ್ತು, ಉತ್ತಮ ಸಲಹೆಗಳು, ಸಪೋರ್ಟ್ಗಳು, ನಮಗೆ ಬೆಂಬಲಗಳು ಸಿಗುತ್ತೆ. ಅಂದರೆ ಗುರುಗ್ರಹ ಇದ್ದಾಗ ಆ ರಾಶಿಯವರಿಗೆ ಆನಂದವೋ ಆನಂದ. ಅದೇ ರೀತಿ ಶುಕ್ರ ಗ್ರಹ ನಮ್ಮ ರಾಶಿಯ ಮೇಲೆ ಪರಿಣಾಮ ಬೀರಿದಾಗ ಪ್ರೀತಿ, ವಿವಾಹ, ದಾಂಪತ್ಯ ಸುಖ, ಕಲೆ, ಸೌಂದರ್ಯ, ಸುಖ, ಸಂಪತ್ತು, ಐಶ್ವರ್ಯ ಎಲ್ಲವೂ ಸಹ ಲಕ್ಷ್ಮೀ ಕಟಾಕ್ಷ ನಮ್ಮ ರಾಶಿಯ ಮೇಲೆ ಇರುತ್ತೆ. ಅದೇ ಥರ ಶನಿ ಗ್ರಹ ನಮ್ಮ ರಾಶಿಯ ಮೇಲೆ ಪರಿಣಾಮ ಬೀರಿದಾಗ ತುಂಬ ಕಷ್ಟ ಬರುತ್ತೆ, ಪರಿಶ್ರಮ ಪಡಬೇಕಾಗುತ್ತೆ, ನ್ಯಾಯ ಇರಲ್ಲ, ತಾಳ್ಮೆ ಇರಲ್ಲ, ಉದ್ಯೋಗ ಇರಲ್ಲ, ಮತ್ತು ಬೇಡವಾದಂತಹ ಹವ್ಯಾಸಗಳು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಶನಿಗ್ರಹ ಇದ್ದಾಗ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಗುರುಗಳು ಹೇಳ್ತಾರೆ. ಅದೇ ಥರ ನಮ್ಮ ಭವಿಷ್ಯದಲ್ಲಿ ನಮ್ಮ ಜನ್ಮ ಗ್ರಹದಲ್ಲಿ ರಾಹು ಬಂದಾಗ ನಮಗೆ ವಿದೇಶ ಪ್ರಯಾಣ ಸಿಗ್ಬೋದು, ಹೊಸ ತಂತ್ರಜ್ಞಾನ ನಾವು ಹುಡುಕಬಹುದು, ಅನಿರೀಕ್ಷಿತ ಬೆಳವಣಿಗೆ ಸಿಗ್ಬೋದು, ಮತ್ತು ಭೌತಿಕ ಆಸೆಗಳು ಅಂದರೆ ಒಳ ಆಸೆಗಳು ಇರಲ್ಲ. ನಾವು ಫಾರಿನ್ಗೆ ಹೋಗಬೇಕು ಮತ್ತು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತ ಆ ಥರ ಆಸೆಗಳು ಜಾಸ್ತಿ ಇರುತ್ತೆ. ಅದೇ ಥರ ಕೇತು ಗ್ರಹ ನಮ್ಮ ಗ್ರಹಕ್ಕೆ ಬಂದಾಗ, ನಮ್ಮ ಭವಿಷ್ಯಕ್ಕೆ ಬಂದಾಗ ಆಧ್ಯಾತ್ಮಿಕವಾಗಿ, ವೈರಾಗ್ಯವಾಗಿ, ಧ್ಯಾನಮಗ್ನರಾಗಿ ಮೋಕ್ಷವನ್ನು ನಾವು ಹುಡುಕೋತಾ ಹೋಗ್ತೀವಿ. ನಮ್ಮ ಒಳಜ್ಞಾನ ಎಚ್ಚರಿಕೆಯನ್ನು ಕೊಡುತ್ತೆ, ನೀನು ಕೇತು ಗ್ರಹ ನಿನ್ನ ರಾಶಿಯಲ್ಲಿ ಬಂದಿದೆ ಅಂತ. ಅದೇ ಥರ ಸೂರ್ಯ, ಚಂದ್ರ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವೆಚ್ಚ ರಾಹುವೇ ಕೇತುವೆ
ನಮಃ. ಇದು ನವಗ್ರಹಗಳು ನಮ್ಮ ರಾಶಿಯಲ್ಲಿ ಬಂದಾಗ ಆಗುವಂತಹ ಬದಲಾವಣೆಗಳು, ಪರಿಣಾಮಗಳು, ಇವನ್ನೇ ಕಾರಕ ಗ್ರಹಗಳ ಗ್ರಹಚಾರ ಅಂತ ಕರೀತಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಈಗ ನಿಮಗೆ ಗೊತ್ತಾಯಿತು ಅನಿಸುತ್ತೆ ಕಾರಕ ಗ್ರಹಗಳು ಅಂದರೆ ಯಾವುದು ಅಂತ. ಕಾರಕ ಗ್ರಹಗಳು ನಮ್ಮ ರಾಶಿಯಲ್ಲಿ ಬಂದಾಗ ಯಾವ ವಿಷಯ ನಮಗೆ ನಡೆಯುತ್ತೆ ಮತ್ತು ಯಾವ ಎಚ್ಚರಿಕೆಗಳನ್ನು ನಾವು ತಗೋಬೇಕು, ಜ್ಯೋತಿಷ್ಯದ ಪ್ರಕಾರ ಜೀವನದ ವಿವಿಧ ವಿಷಯಗಳನ್ನು ಸಂಕೇತಿಸುವ, ಪ್ರತಿನಿಧಿಸುವ ಗ್ರಹಗಳೇ ಕಾರಕ ಗ್ರಹಗಳು ಅಂತ ತಿಳಿದು ನೀವು ಸಹ ಕಾರಕ ಗ್ರಹ ಅಂದರೆ ಹೆದರ್ಕೋಬೇಡಿ, ಎಚ್ಚರಿಕೆಯಿಂದ ಇರಿ. ನಮಸ್ತೆ.